ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ ದೇವಾ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ. ಮೊದಲಿಗೆ ಲಿಂಗೈಕ್ಯ ಪರಮ ಪೂಜ್ಯ ಚನ್ನವೀರ ಮಹಾಸ್ವಾಮೀಜಿಗಳನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಸಾನಗ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ದ್ವಯರ ಪಾದಾವಳಿಗಳಿಗೆ ಭಕ್ತಿಪೂರ್ವಕವಾಗಿ ಅಣಿಮಿಡಿದು ಇಂದಿನ ಈ ಸುಂದರ ಕಾರ್ಯಕ್ರಮದ ಸಂವಿಧಾನ ದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಸಾಹೇಬರೇ ಹಾಗೂ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಇಒ ಸಾಹೇಬರೇ ಹಾಗೂ ತಾಲೂಕಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ತಾಂಬೋಳಿ ಸರ್ ಅವರೇ ಹಾಗೂ ನೌಕರರ ಸಂಘದ ಅಧ್ಯಕ್ಷರೇ ದೇವರಡ್ಡಿ ಸರ್ ಅವರೇ, ನಮ್ಮ ಎಚ್ ಇ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂಥ ಯಜ್ಞದೊಡ್ಡಿ ಸರ್ ಅವರೇ, ಈ ಸಿಂದಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಎಂ ಬಿ ಅಡ್ರಾಮ್ ಸರ್ ಅವರೇ ಹಾಗೂ ADL ಸರ್ ಅವರೇ ಹಾಗೂ ಇಂದಿನ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಾಗೂ ಈ ತಾಲೂಕಾ ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ಪಾಟೀಲ್ ಮೇಡಮ್ ಅವರೇ, ಆಮೇಲೆ ನಮ್ಮ ಸರ್ ಶಾಬಾಜ್ ಸರ್ ಅವರೇ, ತೆಲ್ಕರ್ ಸರ್ ಅವರೇ, ಪುರಸಭೆ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ರಾಜಶೇಖರ್ ಸರ್ ಅವರೇ ಹಾಗೂ ಇನ್ನುಳಿದ ಡೋಣು ಸರ್ ಅವರೇ, ಮಾನ್ಯ ಪ್ರಾಚಾರ್ಯರೇ, ಉಳಿದ ಎಲ್ಲ ಮತ್ತು ನಮ್ಮ ಪತ್ರಕರ್ತರಲ್ಲಿ ಹಿರಿಯರಾಗಿರ್ತಕ್ಕಂಥ ಶಾಂತು ಹಿರೇಮಠ್ ಸರ್ ಅವರೇ, ನೂಲಣ್ ಸರ್ ಅವರೇ ಮತ್ತು ಎಲ್ಲ ವಸತಿ ನಿಲಯಗಳ ಮೇಲ್ವಿಚಾರಕ ಗುರುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರು ಮಾತೆಯರೇ ಮತ್ತು ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳೇ, ತಾವು ಈ ಒಂದು ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಏನು ಇದು ವಿಶೇಷ ದಿನ? ನೀವು ನಮ್ಮ ಭಾರತ ದೇಶ ಸ್ವಾತಂತ್ರ್ಯ ಪಡಿಬೇಕಾದ್ರೆ ಎಷ್ಟೆಲ್ಲ ಹೋರಾಟಗಳ ಪ್ರತಿಫಲದಿಂದ ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ತು ಅನ್ನುವಂಥದ್ದನ್ನು ತಾವೆಲ್ಲ ಅರಿತುಕೊಂಡಿರ್ತೀರಿ. ಆದರೆ ನಾನು ಇದು ಇವತ್ತಿನ ದಿನದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ಏನು ಅಂತಂದ್ರೆ, ನಮ್ಮ ಭಾರತದ ಸಂವಿಧಾನ ದಿನ. ಸಂವಿಧಾನ ದಿನ ಅಂತ ಯಾಕೆ ಕರಿತೀವಿ? ಇಲ್ಲಿ 1973ರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ನಮ್ಮ ರಾಮು ಅಗ್ನಿ ಸರ್ ಅವರು ಇಸಿ ಅವರು ಇರೋ ಸರ್ ಭಾಳ ಸ್ಪಷ್ಟವಾಗಿ 1973 ರೆಗ್ಯುಲೇಟಿಂಗ್ ಆ್ಯಕ್ಟ್ ಹಿಡ್ಕೊಂಡು 1935ರವರೆಗೆ ಎಲ್ಲ ಕಾಯ್ದೆಗಳನ್ನು ಭಾಳ ಮಾರ್ಮಿಕವಾಗಿ ಸರ್ ಸ್ಪಷ್ಟಪಡಿಸಿದರು. ಆದರೆ ನಾನು ಅಷ್ಟು ಸಮಯವನ್ನು ತೆಗೆದುಕೊಳ್ಳೋದು, ಯಾಕಂದ್ರೆ ಸರ್ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಏನು ಅಂತಂದರೆ 1946ರಲ್ಲಿ ನಮ್ಮ ಭಾರತ ದೇಶಕ್ಕೆ, ಯಾಕಂದ್ರೆ ಸ್ವತಂತ್ರ ಸಿಗುವ ಒಂದು ಲಕ್ಷಣಗಳು ಕಂಡಾಗ ಕ್ಯಾಬಿನೆಟ್ ಆಯೋಗದವರು ಭಾರತ ದೇಶದ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಒಂದು ಸೂಚನೆಯನ್ನು ಕೊಟ್ಟಾಗ 1946 ಡಿಸೆಂಬರ್ 9ರಂದು ಒಂದು ಸಂವಿಧಾನ ರಚನಾ ಸಭೆಯನ್ನು ಕರೀತಾರೆ. ಆ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಇವರನ್ನು ಸಂವಿಧಾನ ರಚನಾ ಸಭೆಯ ಶಾಶ್ವತ ಸಭೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತದೆ. ಮತ್ತೆ ಅಲ್ಲಿ ವಿವಿಧ 13 ಸಮಿತಿಗಳನ್ನು ಸಹಿತ ರಚನೆ ಮಾಡಲಾಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಡಲಿಕ್ಕೆ ಡ್ರಾಫ್ಟಿಂಗ್ ಕಮಿಟಿ, ಸಂವಿಧಾನ ಬರವಣಿಗೆ ಕಮಿಟಿಯನ್ನು, ಕರಡು ಸಮಿತಿಯ ಒಂದು ರಚನೆಯನ್ನು ಬಂದಾಗ ಅಲ್ಲಿ ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಕಾನೂನು ಮಂತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಮಹತ್ವದ ಜವಾಬ್ದಾರಿಯನ್ನು ಆ ಸಂದರ್ಭದಲ್ಲಿ ವಹಿಸ್ತಾರೆ. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಒಂದು 7 ಜನರ ಒಂದು ತಂಡ ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳವರೆಗೆ ಬರೆಯಲ್ಪಟ್ಟಿರ್ತಕ್ಕಂಥ ಜಗತ್ತಿನ ಬೃಹತ್ ಮತ್ತು ಲಿಖಿತ ಸಂವಿಧಾನ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತದ ಸಂವಿಧಾನ. ನೋಡ್ರಿ, ನಮ್ಮ ಭಾರತದ ಸಂವಿಧಾನ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನ. ಅಷ್ಟೊಂದು ಭಾಳ ವಿವರವಾಗಿರ್ತಕ್ಕಂಥ
ವಿಚಾರಗಳನ್ನು ಆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಸ್ವತಃ ಅನುಭವಿಸಿ ಸುಮಾರು 60 ದೇಶಗಳ ಸಂವಿಧಾನವನ್ನು, ಯಾಕಂತಂದ್ರೆ ಸಂವಿಧಾನವನ್ನು ರಚನೆ ಮಾಡೋದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಾಗಿರಲಿಲ್ಲ. 60 ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರೇನಪ್ಪ ಇಡೀ ತಾವು ಅನುಭವಿಸಿರ್ತಕ್ಕಂಥ ನೋವನ್ನ ಮುಂದಿನ ಜನಾಂಗ ಅನುಭವಿಸಬಾರ್ದು. ಮುಂಬರ್ತಕ್ಕಂಥ ನೋಡ್ರಿ, ಇಂದು ವಿದ್ಯಾರ್ಥಿಗಳೆಲ್ಲ ವಸತಿ ನಿಲಯಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇದ್ದು ಅಭ್ಯಾಸ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವಿಲ್ಲಿ ಮಾತಾಡಕತ್ತೀವಿ ಅಂತಂದ್ರೆ ಸಭೆ ಸಮಾರಂಭಗಳನ್ನು ನಡೆಸ್ತಕ್ಕಂಥ ಸ್ವಾತಂತ್ರ್ಯ ನಾವು ಮಾತಾಡಕತ್ತೀವಿ ಅಂತಂದ್ರೆ ಅದಕ್ಕೆ ಕೊಡುಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಬಹಳ ಸ್ಪಷ್ಟಪಡಿಸ್ತಾರೆ. ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನವಾಗಿ ಬದುಕತಕ್ಕಂಥ ಹಕ್ಕು ಆಗಿರ್ಬೋದು, ಸ್ವಾತಂತ್ರ್ಯದ ಹಕ್ಕು ಆಗಿರ್ಬೋದು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆಗಿರ್ಬೋದು, ಶೈಕ್ಷಣಿಕ ಹಕ್ಕು ಆಗಿರ್ಬೋದು, ಅದರಿಂದ ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ನೋಡಿ, ನಾವೆಲ್ಲ ಇಂಥ ಹಕ್ಕುಗಳನ್ನು ಬಹಳ ಜವಾಬ್ದಾರಿಯುತವಾಗಿ ಹಕ್ಕುಗಳನ್ನು ನಾವು ಹೇಗೆ ಅನುಭವಿಸ್ತೇವೆಯೋ ಹಾಗೆ ಮೂಲಭೂತ ಕರ್ತವ್ಯಗಳನ್ನು ಸಹಿತ 1976ರಲ್ಲಿ ಸಂವಿಧಾನ 51A ವಿಧಿಯ ಅನ್ವಯ 11 ಮೂಲಭೂತ ಕರ್ತವ್ಯಗಳನ್ನು ನಮಗೆ ನೀಡಲಾಗಿದ್ದು, ಆ 11 ಮೂಲಭೂತ ಕರ್ತವ್ಯಗಳಲ್ಲಿ ಒಂದೇ ಒಂದು ಪಾಯಿಂಟನ್ನು ನಾನು ಹೇಳ್ಬಿಡ್ತೀನಿ. ಮೊಟ್ಟ ಮೊದಲಿಗೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನವನ್ನು ಗೌರವಿಸಬೇಕು. ನೋಡಿ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಮ್ಮ ದೇಶದ ರಾಷ್ಟ್ರಗೀತೆ ತಾವೆಲ್ಲ ಭಾಳ ಸ್ಪಷ್ಟವಾಗಿ ಆಡಬೇಕು. ಯಾಕಂದ್ರೆ ನಾವು ಡೈಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ, ಪ್ರಾರ್ಥನೆ ರಾಷ್ಟ್ರಗೀತೆಯನ್ನು ಬಹಳ ಸ್ಪಷ್ಟವಾಗಿ ಆಡಬೇಕು. ರಾಷ್ಟ್ರಗೀತೆಯನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಗೌರವವನ್ನು ಕೊಡುವುದರ ಮೂಲಕ ನಮಗೆ ರಾಷ್ಟ್ರಗೀತೆ ಬಂದರೆ ಮಾತ್ರ ನಾವು ನಮ್ಮ ದೇಶದ ಪ್ರಜೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಮೊಟ್ಟ ಮೊದಲ ಕರ್ತವ್ಯ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು. ಹೀಗಾಗಿ ಈ 11 ಮೂಲಭೂತ ಕರ್ತವ್ಯಗಳಲ್ಲಿ ಸಂವಿಧಾನಕ್ಕೆ 2002ರಲ್ಲಿ 86ನೇ ತಿದ್ದುಪಡಿ ಮಾಡುವ ಮೂಲಕ ಮತ್ತೊಂದು ಒಂದು ಕರ್ತವ್ಯವನ್ನು ಸೇರಿಸಲಾಯಿತು. ಅದು ಹುಟ್ಟಿದ ಮಗು ಕಂಪಲ್ಸರಿ ಎಜುಕೇಶನ್. ಅಂದ್ರೆ ಪ್ರತಿಯೊಂದು ಮಗು ಶಿಕ್ಷಣವನ್ನು ಕಲಿಯಬೇಕು, ಯಾರೂ ಕೂಡ ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂದು ಅಂದ್ರೆ ನಮ್ಮ ಒಳ್ಳೆಯ ಇಂಥ ಸಂವಿಧಾನವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿಯನ್ನು ಅವರಿಗೆ ಸಲ್ತದ. ಹೀಗಾಗಿ ಇಂದು ತಾವೆಲ್ಲರೂ 1946 ನವೆಂಬರ್ 26ನೇ ತಾರೀಕಿನಂದು ಏನು ನಮ್ಮ ಸಂವಿಧಾನ ಅಂಗೀಕರಿಸಿಕೊಂಡಿದ್ದೇವೆ, ಅಂದಿನಿಂದ ಇಂದಿಯವರೆಗೆ ನಮ್ಮ ಸಂವಿಧಾನವನ್ನು ನಾವು ಜಗತ್ತಿಗೆ ಮಾದರಿಯಾಗಿ ಅನುಸರಿಸ್ತಾ ಇದ್ದೀವಿ. ಹೀಗಾಗಿ ಸಂವಿಧಾನ ದಿನದ ಈ ಸಂವಿಧಾನ ದಿನ ಎಂದು ಪ್ರಾರಂಭವಾಯಿತು ಅಂತಂದ್ರೆ 2015ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜಯಂತಿ ಉತ್ಸವದ ಅಂಗವಾಗಿ ಅಂದಿನಿಂದ ಇಂದಿನವರೆಗೆ ಸಂವಿಧಾನ, ಇದು ನಮ್ಮ ಸರ್ಕಾರ ಈ ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೀಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಂವಿಧಾನವನ್ನು ಅಧ್ಯಯನ ಮಾಡುವುದರ ಮೂಲಕ ಅಧ್ಯಯನ ಮಾಡಿ ಅದರ ಒಂದು ಮೌಲ್ಯಗಳನ್ನು, ತತ್ವಗಳನ್ನು ನೋಡಿ. ಸಂವಿಧಾನಕ್ಕೆ 4 ಆಧಾರಗಳು, ಅದು ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಮತ್ತು ಭ್ರಾತೃತ್ವ ಅಂತಕ್ಕಂಥ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಇಂಥ ಭಾರತೀಯ ಸಂವಿಧಾನ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನ. ಇಷ್ಟು ಈ ಒಂದು ಸಂವಿಧಾನ ಅರ್ಥ ಮಾಡಿಕೊಂಡು ನಾವು ಎಲ್ಲರೂ ನಮ್ಮ ಜೀವನದಲ್ಲಿ ಸಂವಿಧಾನಬದ್ಧವಾಗಿ ಜೀವನವನ್ನು ಸಾಗಿಸೋಣ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಂವಿಧಾನ ದಿನದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಾಲೂಕು ಆಡಳಿತಕ್ಕೂ ಮತ್ತು ಎಲ್ಲ ಹಿರಿಯರಿಗೂ ಅಶೋಕ್ ಅಲ್ಲಪುರ್ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.